ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಈ ವ್ಲಾಗ್ ಬಂದು ಭೀಮ್ ಅಮಾವಾಸ್ಯೆ ಸ್ಪೆಷಲ್ ಆಗಿರುತ್ತೆ. ಅಮಾವಾಸ್ಯೆ ಆಗಿರೋದ್ರಿಂದ ನಿಂಬೆಹಣ್ಣು ಕುಯ್ದು ಬಾಗಿಲು ಪೂಜೆ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಮಾಮೂಲಿ ಗೆಟ್ ರೆಡಿ ಸ್ಯಾರಿ ಹಾಕ್ಕೊಂಡು ಮಲ್ಲಿಗೆ ಹೂವನ್ನು ಮುಟ್ಕೊಂಡು ಪೂಜೆ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದೆ. ಸೊ ನಾನು ಯಾವ ಥರ ವ್ಲಾಗ್ಸ್ನ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ DS ಸೆಕೆಂಡ್ ಹಾಫ್ ಡೇನ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ 5:30 ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನ್ನ ವ್ಲಾಗ್ಸ್. ನಾನು ಮಾರ್ನಿಂಗ್ ರೂಟೀನ್ ನನಗೆ ಮಾಡೋಕ್ಕಾಗೋದಿಲ್ಲ, ತುಂಬ ಕೆಲಸ ಜಾಸ್ತಿ ಇರೋದ್ರಿಂದ ನನಗೆ ಬೆಳಗ್ಗೆ ಹೊತ್ತು ಮಾಡೋಕ್ಕಾಗೋದಿಲ್ಲ. ಯೂಶಲಿ ಎಲ್ಲರೂ ಬೆಳಗ್ಗೆ ಮಾಡ್ತಾರೆ, ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ ಹೇಳಿ ನಾನು ಈವ್ನಿಂಗ್ ವ್ಲಾಗ್ಸ್ನ ಮಾಡ್ತಾಯಿದ್ದೀನಿ. ಇವತ್ತಿನ ಸ್ನ್ಯಾಕ್ಸ್ಗೆ ಅವನು ವಾಟರ್ ಮಿಲನ್ ಬೇಕು ಅಂತ ಕೇಳ್ತಿದ್ದು ಮಗು, ಅದಕ್ಕೆ ವಾಟರ್ ಮಿಲನ್ನ ಕೊಡ್ತಾಯಿದ್ದೀನಿ. ಸೊ ಯೂಶಲಿ ಸ್ನ್ಯಾಕ್ಸ್ಗೆ ಯಾವುದಾದ್ರೂ ಫ್ರೂಟ್ಸ್ನ ಕೂಡ ಟ್ರೈ ಮಾಡ್ತೀನಿ. ಇವರಿಬ್ಬರಂತೂ ನಾನು ಏನು ಮಾಡಿಕೊಟ್ರೆ ತುಂಬ ಖುಷಿ ಪಡ್ತಾರೆ. ಎಲ್ಲದಕ್ಕೂ ಸೂಪರ್ ಮಮ್ಮಿ ಅಂತ ಹೇಳ್ತಿರ್ತಾರೆ. ನೋಡಿ ವಿಡಿಯೋ ಆನ್ ಆಗಿರುವಾಗ ಏನು ತರಲೆ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅವನು ಏನೇನೋ ಎಕ್ಸ್ಪ್ರೆಷನ್ಗಳನ್ನೆಲ್ಲ ಕೊಟ್ಕೊಂಡು ನೋಡ್ತಾ ಇದ್ದಾನೆ. ಈ ನಡುವೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಈ ವ್ಲಾಗ್ಸ್ ಮಾಡೋದಕ್ಕೆ ಅಂತ ಕಾಫಿ ಮಾಡೋಕ್ಕೆ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿ ಇವಾಗ ಡೈಲಿ ಕಾಫಿ ಕುಡಿಬೇಕು ಅಂತ ಅನಿಸ್ಬಿಟ್ಟಿದೆ. ನನಗೆ ಇಷ್ಟ ಆಗಲ್ಲ ಕಾಫಿ ಟೀ ಎಲ್ಲ. ನಾನು ಬಾಣಂತಲ್ಲಿ ಈ ಥರ ಕಂಟಿನ್ಯೂಸ್ ಆಗಿ ಕಾಫಿ ಕುಡಿತಾ ಇದ್ದೆ, ಇವಾಗಲೇ ಕುಡಿತಾ ಇರೋದು ಈ ಥರ ಕಂಟಿನ್ಯೂಸ್ ಆಗಿ. ವ್ಲಾಗ್ ಮಾಡೋದ್ರಿಂದ ನಾನು ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ನೀವು ಕೂಡ ನನ್ನ ಜೊತೆ ಕಾಫಿಗೆ ಜಾಯ್ನ್ ಆಗಿರಿ ಅಂತ ಹೇಳ್ತಾ ಒಂದು ರೂಟೀನ್ ಆಗಿಬಿಟ್ಟಿದೆ. ಸೊ ಡೈಲಿ ಕಾಫಿ ಕುಡಿಬೇಕು ಅನಿಸಿರುತ್ತೆ. ಸೊ ಇವತ್ತು ಏನು ಅಡುಗೆ ಮಾಡೋದು ಅಂತ ತಲೆ ಕೆಡಿಸ್ಕೊತಾ ಇದ್ದೆ. ಸೊ ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡಿ ಇವತ್ತು ಸ್ಪೆಷಲಾಗಿ ಏನೇನು ಮಾಡಿದ್ದೀನಿ ಅಂತ ಲಾಸ್ಟಲ್ಲಿ ಗೊತ್ತಾಗುತ್ತೆ, ಅಲ್ಲಿವರೆಗೂ ನೋಡ್ತಾ ಇರಿ. ಸೊ ತರಕಾರಿನೆಲ್ಲ ಕಟ್ ಮಾಡಿ ಇಟ್ಕೊಂಡು ಬೇಳೆಗೆಲ್ಲ ಬೇಯಿಸ್ತಾ ಇದ್ದೀನಿ, ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಅದ್ರ ಜೊತೆ ಪಾಯಸನೂ ಮಾಡೋಣ ಅಂತ ಹೇಳಿ ಹೆಸರು ಬೇಳೆ ಪಾಯಸ ಮಾಡ್ತಾಯಿದ್ದೀನಿ. ಎಲ್ಲ ಕುಕ್ಕರಲ್ಲಿ ಕೂಗಿಸ್ಕೊಂಡು ಅದನ್ನೆಲ್ಲ ಒಗ್ಗರಣೆ ಹಾಕ್ಕೊಂಡು, ಬೆಳ್ಳುಳ್ಳಿ ಸ್ವಲ್ಪ ಒಗ್ಗರಣೆ ಹಾಕಿದ್ರೆ ಮಸ್ತಾಗಿರುತ್ತೆ ಸಾಂಬಾರಿಗೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಶಾವಿಗೆ ಹಾಕ್ತಾಯಿದ್ದೀನಿ ಹೆಸರು ಬೇಳೆ ಪಾಯಸಕ್ಕೆ, ಚೆನ್ನಾಗಿರುತ್ತೆ. ಆ್ಯಂಡ್ ಇದ್ರ ಜೊತೆ ಹುರುಳಿಕಾಯಿ ಪಲ್ಯ ಕೂಡ ಮಾಡ್ಕೊತಾ ಇದ್ದೀನಿ, ಚೆನ್ನಾಗಿರುತ್ತೆ ಅಂತ ಹೇಳಿ ಅದಕ್ಕೆ ಕಾಯೆಲ್ಲ ತುರ್ಕೊಂಡು, ಮತ್ತು ಪಾಯಸಕ್ಕೆ ಗರಿಯಾಗಿ ಒಂದು ಒಗ್ಗರಣೆ ಕೊಟ್ಟು ದ್ರಾಕ್ಷಿ ಗೋಡಂಬಿ ಎಲ್ಲ ಚೆನ್ನಾಗಿ ಹಾಕಿ ಪಾಯಸ ಒಗ್ಗರಣೆ ಮುಗಿಸ್ಕೊಂಡೆ. ಮತ್ತು ಈರುಳ್ಳಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಪಲ್ಯಕ್ಕೆ, ಅದನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಖಾರದ ಪುಡಿ ಉಪ್ಪನ್ನೆಲ್ಲ ಹಾಕ್ಕೊಂಡು ಹುರುಳಿಕಾಯಿನೂ ಬೇಯಿಸಿಟ್ಕೊಂಡಿದ್ದೆ, ಅದನ್ನೆಲ್ಲ ಸೋಸ್ಕೊಂಡು ಹುರುಳಿಕಾಯಿ ಪಲ್ಯ ಕೂಡ ಮುಗಿಸ್ಕೊಂಡೆ. ತೆಂಗಿನಕಾಯಿ ತುರಿದಿದ್ದನ್ನು ಹಾಕ್ಕೊಂಡು ಗಮ್ಮಂತ ಇತ್ತು ಆ್ಯಕ್ಚುಲಿ, ಗೊತ್ತಾ? ಇದನ್ನೆಲ್ಲ ನೋಡಿ ನಿಮಗೂ ಬಾಯಲ್ಲಿ ನೀರು ಬರ್ಬೋದು, ನೀವು ಮನೇಲಿ ಮಾಡ್ಕೊತೀನಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಇದು ಬಂದು ಪಾಯಸ, ಹೆಸರುಬೇಳೆ ಪಾಯಸ, ತರಕಾರಿ ಸಾಂಬಾರು, ಹುರುಳಿಕಾಯಿ ಪಲ್ಯ ಆ್ಯಂಡ್ ಅನ್ನ ಕುಕ್ಕರಲ್ಲಿದೆ. ಮತ್ತು ಸ್ವಲ್ಪ ಬಿಸಿನೀರು ಕಾಯಿಸ್ತಿದ್ದೀನಿ. ನಾವು ಮನೇಲಿ ಸ್ವಲ್ಪ ಬಿಸಿನೀರು ಕುಡಿಯೋದು. ಇಷ್ಟೆಲ್ಲ ಮಾಡಿದ್ರೆ ಪಾತ್ರೆ ಮಾತ್ರ ಏರ್ತಾನೆ ಇರುತ್ತೆ. ಎಷ್ಟು ಅಡುಗೆ ಮಾಡಿದ್ರು ನಿಜವಾಗ್ಲೂ ದಿನಕ್ಕೆ 3-4 ಸತಿ ಪಾತ್ರೆ ತೊಳಿತೀನಿ. ಮಕ್ಕಳು ಇರೋದ್ರಿಂದ ಸಣ್ಣ ಪುಟ್ಟ ತಿಂದ್ಕೊಂಡು ಪ್ಲೇಟ್ನ ತೊಗೊಂಡಿರ್ತಾರೆ. ಸೊ ಇದನ್ನೆಲ್ಲ ಅಡುಗೆ ಮಾಡಿ ನಿಜವಾಗ್ಲೂ ಮನೇಲೆ ಬಡಿಸಿದ್ರೆ ಅವ್ರಿಗೆ ಖುಷಿ ಆಗುತ್ತಲ್ಲ, ಅದು ಖುಷಿ. ನಾನು ಮಾಡಿ ಡೆಕೋರೇಷನ್ ಮಾಡಿಕೊಟ್ಟಿದ್ನಲ್ಲ, ಅದನ್ನು ನೋಡಿ ಮಕ್ಕಳು ತುಂಬ ಖುಷಿ ಪಡ್ತಾಯಿದ್ರು. ಇನ್ನೂ ಟೇಸ್ಟೇ ಮಾಡಿಲ್ಲ, ಆಲೇ ಸೂಪರ್ ಅಂತ ಹೇಳ್ತಾಯಿದ್ರು. ಸೊ ಈಗ ನನ್ನ ಮಗಳು ತಿಂದು ಏನು ಟೇಸ್ಟ್ ಮಾಡ್ತಾನೆ ನೋಡಿ. ಆ್ಯಕ್ಚುಲಿ ಪಾಯಸ ಎಲ್ಲ ಇಷ್ಟಪಡಲ್ಲ, ಸ್ವೀಟ್ ಎಲ್ಲ ಇಷ್ಟಪಡಲ್ಲ, ಬಟ್ ಇದು ತುಂಬ ಚೆನ್ನಾಗಿದೆ, ತುಂಬ ಇಷ್ಟಪಟ್ಟಳು. ಚೆನ್ನಾಗಿದೆ, ಥ್ಯಾಂಕ್ ಯು ಮಮ್ಮಿ. ವಾವ್, ಚೆನ್ನಾಗೈತೆ, ವಾವ್ ತುಂಬ ಚೆನ್ನಾಗಿದೆ, ಥ್ಯಾಂಕ್ ಯು ಮಮ್ಮಿ. ಟೇಸ್ಟ್ ಮಾಡು. ಅವಳಿಗೆ ಹುರುಳಿಕಾಯಿ ಪಲ್ಯ ಅಂದರೆ ತುಂಬ ಇಷ್ಟ. ಸೊ ಎಲ್ಲ ತರಕಾರಿನೇ ತಿನ್ನಲ್ಲ, ಬಟ್ ನಿಜವಾಗ್ಲೂ ನೀನು ಎಲ್ಲ ಖಾಲಿ ಮಾಡಿದ್ರು ಖುಷಿಯಾಗುತ್ತೆ. ಮತ್ತೆ ಸಿಗ್ತೀನಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಸಿ ಯು. ಮತ್ತೆ ಸಿಗ್ತೀನಿ ಕಣ್ರಿ. ಫಾಲೋ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಬಾಯ್.